ಒಂದು ಕಡೆಯಲ್ಲಿ First demand for ಯಾರೋ ಒಬ್ರು ಗೆದ್ದೇ ವಿಜೇಂದ್ರ ಗೆಲ್ತಾರೆ. ಈಗ ಒಂದು ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಅವರು ಸೇರಿ ಮೂರು ಗೆದ್ದಿರ್ತಾರೆ, ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿದ್ವು. ಈಗಾಗಲೇ ಕಳೆದ 6 ತಿಂಗಳಲ್ಲಿ ಎದ್ದಿರುವಂತಹ ಬಹಳ ಮುಖ್ಯವಾದಂತಹ 3 ಅಲಿಗೇಷನ್ಸ್ ಈ ಸರ್ಕಾರದ ವಿರುದ್ಧ ಬಂದಿದೆ. ಅವುಗಳಿಗೆ ಇದು ಉತ್ತರ ಅಂತ ಹೇಳ್ಕೊಂಡು ಬಿಜೆಪಿ ಹೇಳ್ತಾ ಇದ್ರು. ಇವತ್ತು ಬಿಜೆಪಿಯವರು ಕೂಡ ಉತ್ತರದಾಯಿಗಳಾಗಬೇಕಾಗಬಹುದು. ಚಂದ್ರಶೇಖರ್ ಅವರೇ, ಈಗಿನ ಇನ್ನೂ ಇಲ್ಲ, ಅದನ್ನ ನಾವು ವಿಶ್ಲೇಷಣೆ ಮಾಡೋಣ, ಬಹಳಷ್ಟು ವಿಚಾರಗಳನ್ನು ಮಾತಾಡೋಣ. ಆದರೆ ಈ ಹಂತದಲ್ಲೂ ಕೂಡ ನಾನು ನಿಮ್ಮತ್ರ ಕೇಳುವಂಥದ್ದು, ಸಂಡೂರು ಮತ್ತು ವಿಶೇಷವಾಗಿ ಶಿಗ್ಗಾವಿ ಮಾಜಿ ಮುಖ್ಯಮಂತ್ರಿ ಪ್ರತಿನಿಧಿಸಿದಂಥ ಕ್ಷೇತ್ರ, ಅದು 4 ಸಾರಿ ಗೆದ್ದಿರುವಂಥ ಕ್ಷೇತ್ರ. ಮಗನಿಗೆ ಟಿಕೆಟ್ ಬೇಕು ಬೇಡ ಅನ್ನುವಂಥ ವಿಚಾರದಲ್ಲಿ ಇಷ್ಟೊಂದು ರಾಜಕೀಯದ ರಣತಂತ್ರವನ್ನು ಹೆಣೆಯೋದು ಅವಶ್ಯಕತೆ ಇದ್ದುದಳೆ ಅನ್ಸುತ್ತಾ ಅಂತ ಹೇಳಿ? ಅಲ್ಲಲ್ಲ, ನಿಮಗೆ ಅದರಲ್ಲೇನು ದೊಡ್ಡ ರಣತಂತ್ರ ಏನು ಆಗೋಗಿದೆ ಅಂತ ಅನಿಸ್ತಕ್ಕಂಥ ಪರಿಸ್ಥಿತಿನೇ ಇರಲಿಲ್ಲ. ಕಾರ್ಯಕರ್ತರಿಗೆ ಹಂಗಾದ್ರೆ ಇಲ್ಲಪ್ಪ ನನ್ನ ಮಗನಿಗೆ ಟಿಕೆಟ್ ಬೇಡಪ್ಪ ಅಂತ ಹೇಳೋದು ಅದು ನಿಮ್ಮ ಕಾರ್ಯಕರ್ತರಿಗೆ ಮಾಡುವಂಥ ಒಂದು ರೀತಿಯಾದಂಥ ಏನಪ್ಪ ನಮಗೇನೆ ಸತ್ಯ ಹೇಳ್ತಿಲ್ವೇನೋ ಅನ್ನುವ ಪರಿಸ್ಥಿತಿಯನ್ನ ನಿಮ್ಮ ಕಾರ್ಯಕರ್ತನ ಇಡುವಂಥದ್ದು. ನಾನು ಕೇಳ್ತಿರೋದು ಕಾರ್ಯಕರ್ತರ ಪರವಾಗಿರುವಂಥ ಪ್ರಶ್ನೆಯಾಗಿ ಕೇಳ್ತೀನಿ. ಅದು ಈ ಉಪಚುನಾವಣೆ ಒಳಗಡೆಗೆ ಕೇವಲ ಅಲ್ಲೊಂದೇ ಆಗಿದ್ದಲ್ಲ, ಹಾಗಾದ್ರೆ ವಯನಾಡಲ್ಲೂ ಹಂಗೆ ಯೋಚನೆ ಮಾಡ್ಬೋದಾಗಿತ್ತಲ್ಲ. ಈ ಕಳೆದ ಚುನಾವಣೆಯಲ್ಲಿ ಚಿತ್ತಾಪುರದಲ್ಲೂ ಅವ್ರು ಯಾರು ಹಂಗೆ ಮಾತಾಡಿಲ್ಲ, ಬೊಮ್ಮಾಯಿಯವರು ಮಾತಾಡಿದಾರೆ ಕೇಳ್ತಾ ಇದ್ದೀರಿ ಚಂದ್ರಶೇಖರ್ ಅವರೇ. ನೀವು ಅದನ್ನೇ ಇದಕ್ಕೆ ಅದೇ ಉತ್ತರ. ನಾನು ಹೇಳ್ತೀನಿ, ಅದಕ್ಕೊಂದು ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ, ಓಕೆ, ಮಿಸ್ ಆಗಿದೆ. ಶಿಗ್ಗಾವಿಯಲ್ಲಿ 72,306 ಮತಗಳಿಂದ ಕಾಂಗ್ರೆಸ್ ಲೀಡ್ ಅಲ್ಲ. ಕಾಂಗ್ರೆಸ್ಗೆ ಬಂದಿರುವಂಥ ವೋಟ್ಸ್ 72,000. 12,000 ಮತಗಳ ಲೀಡನ್ನು ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಪಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ದ್ವಿಶತಕದತ್ತ ಮಹಾಯುತಿ ಶತಕವನ್ನು ಬಾರಿಸಿರುವಂಥದ್ದು ಬಿಜೆಪಿ. ಮಹಾಯುತಿ 198 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದ್ರೆ, ಅದರಲ್ಲಿ ಬಿಜೆಪಿನೇ 111 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಶಿಂದೆ ಶಿವಸೇನೆ ಕಮಾಲನ್ನು ಮಾಡಿದೆ. 50 ಕ್ಷೇತ್ರಗಳಲ್ಲಿ ಶಿಂದೆ ಶಿವಸೇನೆ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. 40 ಜನ ಶಾಸಕರು ಹೋಗಿದ್ರು ಉದ್ಧವ್ ಠಾಕ್ರೆ ಶಿವಸೇನೆಯನ್ನು ಬಿಟ್ಟು. ಈಗ 50 ಕ್ಷೇತ್ರಗಳಲ್ಲಿ ಏಕನಾಥ್ ಶಿಂದೆ ಬಣ ಗೆಲ್ತಾ ಇರುವಂಥದ್ದು. ಜೂನಿಯರ್ ಪವಾರ್ ಎನ್ಸಿಪಿ ಭರ್ಜರಿ ಲೀಡನ್ನು ಪಡೆದುಕೊಂಡಿದೆ. ಅಂದರೆ ಅಜಿತ್ ಪವಾರ್ ಅವರ ಒಂದು ಪಾರ್ಟಿ 33 ಕ್ಷೇತ್ರಗಳಲ್ಲಿ ಅಜಿತ್ ಎನ್ಸಿಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 22 ಕ್ಷೇತ್ರಗಳಲ್ಲಿ ಶರದ್ ಪವಾರ್ ಅವರ ಎನ್ಸಿಪಿ ಲೀಡನ್ನು ಪಡೆದುಕೊಂಡಿರುವಂಥದ್ದು. ಇವರಿಬ್ಬರ ನಡುವೆನೇ 37 ಸೀಟ್ಗಳ ನಡುವೆ ಡೈರೆಕ್ಟ್ ಫೈಟ್ ಇತ್ತು. ಶಿವಸೇನೆ ಶಿಂದೆ ವರ್ಸಸ್ ಶಿವಸೇನೆ ಉದ್ಧವ್ ಠಾಕ್ರೆ ಬಣಗಳ ನಡುವೆನೇ 57 ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇತ್ತು. ಇದೆಲ್ಲದರಲ್ಲೂ ಕೂಡ ಮಹಾಯುತಿನೇ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದು ಗೊತ್ತಾಗ್ತಾ ಇದೆ ರಿಸಲ್ಟ್ನಲ್ಲಿ. ಈ ಮಹಾರಾಷ್ಟ್ರ ತುಂಬ ಇಂಪಾರ್ಟೆಂಟ್ ಆಗಿತ್ತು ದೇಶದ ರಾಜಕಾರಣದಲ್ಲಿ. ಇನ್ನೊಂದು 6 ತಿಂಗಳ ಕಾಲ ಈ ಒಂದು ಚುನಾವಣೆಯ ವಿಚಾರ ಪ್ರಮುಖ ಅಸ್ತ್ರವಾಗುತ್ತೆ. ಲೋಕಸಭೆಯಲ್ಲಿ ಹಿನ್ನಡೆ ಆದಂಥ ಹಿನ್ನೆಲೆಯಲ್ಲಿ, ಸೆಟ್ ಬ್ಯಾಕ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಒಂದು ಆಘಾತ ಆಗಿತ್ತು. ಆದರೆ ಹರಿಯಾಣದ ರಿಸಲ್ಟ್ ಬಂದ ನಂತರ ಮಹಾರಾಷ್ಟ್ರದ ರಿಸಲ್ಟ್ ಬಿಜೆಪಿಗೆ ಒಂದು ಬೂಸ್ಟನ್ನು ಕೊಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ ಈಗ ಸೆಟ್ ಬ್ಯಾಕ್ ಆಗುತ್ತಾ? ಲೋಕಸಭೆ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಒಂದು ಜೋಶ್ ಇದ್ದಿದ್ದಂಥ ಕಾಂಗ್ರೆಸ್ಗೆ ಇದು ಹೊಡ್ತಾ ಕೊಡುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈಗ ಹುಟ್ಟಾಗ್ತದೆ. ಇನ್ಫ್ಯಾಕ್ಟ್ ಇಲ್ಲಿ ಜಾರ್ಖಂಡನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಗೆಲ್ತಾ ಇದ್ರೂ ಕೂಡ ಮಹಾರಾಷ್ಟ್ರ ತುಂಬ ಇಂಪಾರ್ಟೆಂಟ್ ಆಗಿತ್ತು. ದೇಶದ 2ನೇ ದೊಡ್ಡ ರಾಜ್ಯ. ಲೋಕಸಭೆ ವಿಚಾರಕ್ಕೆ ತಗೊಂಡ್ರೆ, ವಿಧಾನಸಭೆ ವಿಚಾರಕ್ಕೆ ತಗೊಳ್ಳೋದಾದ್ರೆ 3ನೇ ದೊಡ್ಡ ರಾಜ್ಯ ಆಗುತ್ತೆ ಮಹಾರಾಷ್ಟ್ರ. ಸೊ ಹೀಗಾಗಿ ಮಹಾರಾಷ್ಟ್ರ ದೇಶದ ಅತ್ಯಂತ ಶ್ರೀಮಂತ ರಾಜ್ಯದ ಪೈಕಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಇಲ್ಲಿ ಮುಗ್ಗರಿಸಿದಂತೆ ಕಾಣಿಸ್ತಾ ಇದೆ ಈಗಿನ ಟ್ರೆಂಡ್ ಪ್ರಕಾರ ಮಹಾ ವಿಕಾಸ್ ಅಗಾಡಿ. ಅನಿಲ್ ಅವರೇ, ನಾನು ಆಗಲೇ ಹೇಳ್ದಾಗೆ ಮಹಾರಾಷ್ಟ್ರದಲ್ಲಿ ನಾನು ಇನ್ನೂ ಕಾನ್ಫಿಡೆಂಟ್ ಇದ್ದೀನಿ. ಏನಂತಂತಂದರೆ ಅಲ್ಲಿ ಅಷ್ಟೊಂದೇನು ಸುಲಭವಾಗಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡುವಂಥದ್ದೇನು ಅಷ್ಟು ಸುಲಭವಾಗಿಲ್ಲ ಒಂದು. ಆಮೇಲೆ ಎರಡನೇದು, ಅಲ್ಲಿ ಕೊಯ್ಲೇಷನ್ ಗೌರ್ನಮೆಂಟು ವಿತ್ ದ ಸಪೋರ್ಟ್ ಆಫ್ NCPನೇ ಆಗುತ್ತೆ. ಅದು ಸ್ಪೆಷಲ್ ಅಜಿತ್ ಪವಾರ್ ಯಾವ ಕಡೆಗೆ ಶಿಫ್ಟ್ ಆಗ್ತಾರೆ ಅಂತ ಯಾರಿಗೂ ಹೇಳೋದಕ್ಕೆ ಬರೋದಿಲ್ಲ. ಹಂಗಾಗಿ ಅಂಥ ಈಸಿ ಮೊಮೆಂಟಮ್ ಏನು ಭಾರತೀಯ ಜನತಾ ಪಾರ್ಟಿಗೆ ಮಹಾರಾಷ್ಟ್ರದಲ್ಲಿ ನನ್ನ ಪ್ರಕಾರ ಕಂಡು ಬರ್ತಾ ಇಲ್ಲ. ಲುಕ್ಸ್ ಲೈಕ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಇನ್ ಜಾರ್ಖಂಡ್. ಅದೇ ರೀತಿ ನಾವು 3 ಸ್ಥಾನ ನಾನು ನಿಮಗೆ ಬಂದಾಗ ಹೇಳಿದ್ದೆ, ನಾವು ಕಾನ್ಫಿಡೆಂಟ್ ಇದ್ದೀವಿ, ಅಲ್ಲೇನಾದ್ರು ಅಹಿಂದ ಓಟ್ಗಳೇನಾದ್ರು ಕನ್ಸಾಲಿಡೇಟ್ ಆದರೆ ನಾವು ಗೆಲ್ತೀವಿ ಅಂತ. ಸೊ ಅಲ್ಲೆಲ್ಲ ಕಡೆನೂ ನಾವು ಹೇಳೋ ಥರ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲ ನಾನು ಹೇಳ್ದಂಗೆ ಆಯಿತು ಅಂತಂದ್ರೆ ನಾವು ವಿ ವಿಲ್ ಬಿ ಮೋಸ್ಟ್ ಹ್ಯಾಪಿ. ಖಂಡಿತ ಧನ್ಯವಾದ ಅನಿಲ್, ನಮ್ಮ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕಾಗಿ. ಎಸ್
ಚಂದ್ರಶೇಖರ್ ಅವರೇ, ಮಹಾರಾಷ್ಟ್ರದ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಅವರು ತುಂಬ ಏನು ಅಜಿತ್ ಪವಾರ್ ಅವರ ವಿಚಾರದಲ್ಲಿ ಒಂದು ಭಾಳ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ನಮಗೆ ನಮ್ಮ ಎನ್ ಡಿ ಎ ಕಾನ್ಸ್ಟಿಟ್ಯೂನ್ಸಿ ಎಲ್ಲರ ಬಗ್ಗೆ ನಂಬಿಕೆ ಇದೆ. ಯಾಕೆ ಹೇಳ್ತೀನಿ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅಜಿತ್ ಪವಾರ್ ಅವ್ರನ್ನ ನಮಗೆ ಕೊರತೆ ಇದ್ದಾಗೆ ನಾವು ಒಳಗಡೆ ಕರ್ಕೊಂಡಿದ್ದಲ್ಲ, Exactly. ನಮಗೆ ಸ್ಪಷ್ಟವಾದ ಬಹುಮತ ಇತ್ತು. ಈಗಲೂ ಕೂಡ ಅಜಿತ್ ಪವಾರ್ ಇಲ್ದಿದ್ರು ಕೂಡ ಅದಕ್ಕಿಂತ ಜಾಸ್ತಿ ನಂಬರ್ಸ್ ಇದೆ ಅಲ್ಲಿ. 100%. ಯಾಕೆ ಅಂತ ಹೇಳಿದ್ರೆ ಬರೀ ಬಿಜೆಪಿಯ ಇದೇನು ಸೀಟ್ಗಳನ್ನೇ 120 ಕ್ರಾಸ್ ಆಗುತ್ತೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಹಾಗಾಗಿ ಇನ್ನೊಂದು, ಅಜಿತ್ ಪವಾರ್ ಅವರಿಗೆ ನಮಗೆ ಸ್ಪಷ್ಟವಾದ ಬಹುಮತ ಇದ್ದಲ್ಲೂ ನಾವು ಅಜಿತ್ ಪವಾರ್ನ ಕರ್ಕೊಂಡ್ವಿ. ಅದಾದಮೇಲೆ ಅವ್ರು ನಮ್ಮ ಜೊತೆಗೆ ಭಾಳ ಚೆನ್ನಾಗಿ ಅವರು ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನೀವು ಈವನ್ ಎನ್ ಡಿ ಎ ಕಾನ್ಸ್ಟಿಟ್ಯೂಯೆಂಟ್ಗಳು ಏನು 28 ಕಾನ್ಸ್ಟಿಟ್ಯೂಯೆಂಟ್ಗಳಿದೆ ಇಡೀ ದೇಶದೊಳಗಡೆ, ಯಾರಾಗಿ ಯಾರೂ ನಮ್ಮ ಜೊತೆ ಕಿತ್ತಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವೇ ಆಗಿಲ್ಲ. ಇದಾದಮೇಲೂ ಕೂಡ ಶಿವಸೇನೆಯ ಶಿಂದೆ ಅವ್ರ ಜೊತೆ ನಾವು ಇದನ್ನು ಮಾಡ್ಕೋಬೇಕಾದ್ರೂ ಕೂಡ ನಮ್ಮ ಸಂಖ್ಯೆ ಜಾಸ್ತಿ ಇದ್ದಾಗಲೂ ಕೂಡ ಅವರಿಗೆ ಗೌರವ ಕೊಟ್ಟು ನಾವು ಸಿ ಎಂ ಮಾಡಿದ್ವಿ. ಇದೇ ಬಿಹಾರಲ್ಲೂ ಕೂಡ ನಮ್ಮ ಸಂಖ್ಯೆ ಆಲ್ಮೋಸ್ಟ್ ನಿತೀಶ್ ಕುಮಾರ್ಗಿಂತ ಡಬಲ್ ಇದ್ದಾಗಲೂ ಕೂಡ ನಾವು ಮೈತ್ರಿ ಧರ್ಮಕ್ಕೆ ಗೌರವ ಕೊಟ್ಟಿದ್ದೀವಿ. ಎಸ್ ಸಂಜೆ 6 ಗಂಟೆಗೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮಹಾವಿಜಯಕ್ಕೆ ಈಗ ಪ್ರಧಾನಿ ಮೋದಿ ಅವರು ಕೂಡ ಸಜ್ಜಾಗಿದ್ದಾರೆ. ಸಂಜೆ 6 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ವಿಜಯೋತ್ಸವವನ್ನು ಮಾಡುವಂಥವ್ರು ಇದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಅಪ್ಡೇಟ್ಸ್. 198 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಬಹುತೇಕ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಗೆಲುವನ್ನು ಸಾಧಿಸುವಂತಹದ್ದು ನಿಶ್ಚಿತವಾಗಿ ಗೋಚರಿಸ್ತಾ ಇದೆ. 198 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ದಾರೆ ಈ ಹಂತದಲ್ಲೂ ಕೂಡ. ಮತ್ತು ಮಹಾಯುತಿ ಈ ಬಾರಿ ಅಧಿಕಾರಕ್ಕೆ ಬರುವಂತಹ ಮತ್ತೊಂದು ಬಾರಿ ಮಹಾಯುತಿ ಅಧಿಕಾರವನ್ನು ನಡೆಸುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಕಳೆದ 2021ರಲ್ಲಿ ಅಧಿಕಾರಕ್ಕೆ ಬಂದಂತಹ ಮಹಾಯುತಿ ಈಗ ಮತ್ತೊಮ್ಮೆ ಅಧಿಕಾರವನ್ನು ಮುಂದುವರಿಸುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು 197 ಕ್ಷೇತ್ರಗಳಲ್ಲಿ. ಈಗ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ 72,306 ಮತಗಳನ್ನು ಗಳಿಸಿದರೆ ಭರತ್ ಬೊಮ್ಮಾಯಿ 60,000 ಮತಗಳನ್ನು ಗಳಿಸಿದ್ದಾರೆ. ಅಲ್ಲಿಗೆ ಸರಿಸುಮಾರು 12,251 ಮತಗಳಿಂದ ಪಠಾಣ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಪಠಾಣ್ ಅವರಿಗೆ ಸಿಕ್ಕಿರುವಂತಹ ಮುನ್ನಡೆನೇ ಸುಮಾರು 12,000ಕ್ಕಿಂತ ಹೆಚ್ಚಿದೆ. ಶಿಗ್ಗಾವಿಯಲ್ಲೂ ಕೂಡ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸುತ್ತಾ ಅನ್ನೋಂಥದ್ದು ನೋಡಬೇಕು, ಅಥವಾ ಕಮಲ ಅರಳುತ್ತಾ, ಮತ್ತೊಮ್ಮೆ 5ನೇ ಬಾರಿಗೆ ಕಮಲ ಅರಳುತ್ತಾ ಅನ್ನುವಂಥದ್ದು. 12,000 ಅನ್ನುವಂತಹ ಲೀಡ್, ಸದ್ಯಕ್ಕೆ ಇರುವಂತಹ ಲೀಡ್ ಕೂಡ ಬಹಳ ದೊಡ್ಡ ಲೀಡನ್ನೇ ಸಾಧಿಸಿದೆ. ಎಸ್, ಮಹಾರಾಷ್ಟ್ರದಲ್ಲಿ ಡಬಲ್ ಸೆಂಚುರಿ, ಮಹಾಯುತಿಯಿಂದ ಡಬಲ್ ಸೆಂಚುರಿ. 200 ಸೀಟ್ಗಳಲ್ಲಿ ಸದ್ಯಕ್ಕೆ ಮಹಾಯುತಿ ಮುನ್ನಡೆಯನ್ನು ಸಾಧಿಸಿದೆ, ಎನ್ ಡಿ ಎ ಮುನ್ನಡೆಯನ್ನು ಸಾಧಿಸಿದೆ. ಇಂಡಿಯಾ ಬ್ಲಾಕ್ನವರು 80 ಸೀಟ್ಗಳಲ್ಲಿ ಇನ್ನೂ ಕೂಡ ಮುನ್ನಡೆ ಹೊಂದಿರುವುದು ಕೇವಲ 80 ಸೀಟ್ಗಳಲ್ಲಿ ಮಾತ್ರ. 8 ಸೀಟ್ಗಳಲ್ಲಿ ಇತರರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮಹಾಯುತಿ ಮತ್ತೊಮ್ಮೆ ಮ್ಯಾಜಿಕ್ ಮಾಡೋದರಲ್ಲಿ ಯಶಸ್ವಿಯಾದಂತೆ ಗೋಚರಿಸ್ತಾ ಇದೆ ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ. ಇನ್ನು ಜಾರ್ಖಂಡ್ ವಿಚಾರಕ್ಕೆ ಬಂದಾಗ 50ರಿಂದ 52 ಸೀಟ್ಗಳಲ್ಲಿ ಇಂಡಿಯಾ ಬ್ಲಾಕ್ನ ಸೀಟ್ಗಳ ಮುನ್ನಡೆ ಏರಿಳಿತ ಆಗ್ತಾ ಇದೆ.